ಸರಳವಾಸ್ತು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ವಾಸ್ತುವಿನ ಬಗ್ಗೆ ಯಾವುದೇ ಅನುಮಾನ ಇದ್ದಲ್ಲಿ ನೀವು ನೇರವಾಗಿ ಕರೆ ಮಾಡಿ ಗುರುಜಿ ಜೊತೆ ಮಾತಾಡಬಹುದು. ಇನ್ನಷ್ಟು ಮಾಹಿತಿಯನ್ನು ವಾಸ್ತುವಿನ ಬಗ್ಗೆ ಅವರಿಂದಲೇ ಕೇಳ್ತಿಳಿಯೋಣ. ಗುರುಜಿ, ಈಗ ಬಳ್ಳಿಗಳನ್ನು ಬೆಳೆಸಬಾರ್ದು ಅಂತ ಹೇಳಿದ್ರಿ. ಆಮೇಲೆ ಕೆಲವರು ಏನು ಮಾಡ್ತಾರೆ ಅಂದರೆ ಶೋ ಗಿಡಗಳ ಬಗ್ಗೆ ಜಾಸ್ತಿ ವ್ಯಾಮೋಹ ಇರುತ್ತೆ, ಸಿಕ್ಕಿದ್ದೆಲ್ಲ ತಂದು ಮನೆ ಹತ್ರ ನೆಟ್ಕೊಳ್ತಿರ್ತಾರೆ. ಇನ್ನು ಕೆಲವರು ಆರೋಗ್ಯಕರ ಗಿಡಗಳನ್ನ ಅಂದರೆ ಹೆಲ್ತ್ಗೆ ಯಾವುದು ಒಳ್ಳೆಯದೋ ಆ ಗಿಡಗಳನ್ನು ನೆಟ್ಕೋತಾರೆ. ನಿಮ್ಮ ಪ್ರಕಾರ ಮನೆ ಮುಂದೆ ಬೆಳೆಸ್ಕೊಳ್ಳೋದಾದ್ರೆ ಯಾವೆಲ್ಲ ಗಿಡಗಳು ಚೆನ್ನಾಗಿರುತ್ತವೆ, ಅಂದರೆ ಯಾವುದು ಒಳ್ಳೆಯದು? ನೋಡಿ, ಇವತ್ತು ಒಂದು ಪಾಸಿಟಿವ್ ಇಫೆಕ್ಟನ್ನು ಕೊಡುವಂಥದ್ದು ಇಂಡಿಪೆಂಡೆಂಟ್ ಗ್ರೋತ್ ಆಗುವಂಥದ್ದು ನಾನು ಹೇಳುವಂಥದ್ದು. ನನಗೇನು ಬಳ್ಳಿ ಬಗ್ಗೆ ಇದಲ್ಲ, ಬಳ್ಳಿ ನನಗೆ ಸಪೋರ್ಟ್ ಬೇಕಾಗತ್ತೆ. ಸಪೋರ್ಟ್ ಇಲ್ಲ ಅದನ್ನು ಇಂಡಿಪೆಂಡೆಂಟ್ ಏನು ಬೆಳಿತಾವು ಅದಕ್ಕೆ ಯಾವುದೂ ತೊಂದರೆ ಇಲ್ಲ, ಎಕ್ಸೆಪ್ಟ್ ಇದು ನಿಯರ್ ಬೈ ಇದನ್ನು ಮುಳ್ಳು ಇರಲಾರ್ದಂಥದ್ದು ನೋಡಿಕೊಂಡು. ಈಗ ಫಾರ್ ಎಕ್ಸಾಂಪಲ್ ಅಂತಂದರೆ ಈಗ ಬಂಬು ಪ್ಲ್ಯಾಂಟ್ ಅಂತ ತಿಳ್ಕೊಂಡು ಬರುತ್ತೆ, ಅದನ್ನು ಮನೆಯಲ್ಲಿ ಸಹಿತ ಸಣ್ಣ ಪೀಸ್ನಾಗೆ ಸಣ್ಣ ಪಾಟದಲ್ಲಿ ಇಡಲಿಕ್ಕೆ ಅದು ಬೆಳಲಿಕ್ಕೆ ಸ್ಟಾರ್ಟ್ ಸಣ್ಣ ಬಂಬು ಟೈಪ್. ಇವನ್ ಅದನ್ನೇ ದೊಡ್ಡ ಪ್ರಮಾಣನೂ ಬಂಬು ಟೈಪು ಮೇನ್ ಎಂಟ್ರೆನ್ಸ್ದಲ್ಲಿ ಹಾಕಿದ್ರು ಸಹಿತ ಭಾಳ ಒಳ್ಳೆಯದು, ಅತಿ ಒಳ್ಳೆಯದಿರುತ್ತೆ. ಅಂದರೆ ಬಂಬು ಪ್ಲ್ಯಾಂಟ್ ಏನಾಗುತ್ತೆ, ಇಂಡಿಪೆಂಡೆಂಟ್ ಗ್ರೋತ್ ಆಗೋದು. ದಟ್ ಎನರ್ಜಿ ಸೇಮ್ ಎನರ್ಜಿ ಈಸ್ ಫ್ಲೋಯಿಂಗ್ ಇತ್ತು ದಟ್ ಪರ್ಸನ್ ಯಾರು ಇರ್ತಾರೆ ಆ ಮನೆಯಲ್ಲಿ ಅವ್ರಿಗೂ ಸಹಿತ ಅದೇ ರೀತಿ ಎನರ್ಜಿ ಬರುವಂಥದ್ದು. ಇಷ್ಟೇ ಅಲ್ಲ, ಮತ್ತು ಇವನ್ ತುಳಸಿ ಗಿಡ ಸಹಿತ ಅದು ಇಟ್ ಇಸ್ ಒಳ್ಳೆಯದು. ಯಾಕಂದ್ರೆ ಆ ತುಳಸಿ ಗಿಡಕ್ಕೂ ಏನು ಬಳ್ಳಿ ಟೈಪು ಸಪೋರ್ಟ್ ಬೇಕಾಗಲ್ಲ. ಇವತ್ತೊಂದು ದೇವ್ರದ್ದು ಅಂತಿಕೊಂಡು ನಾವೇನೊಂದು ತುಳಸಿ ಗಿಡಕ್ಕೆ ಅದನ್ನೊಂದು ಇವತ್ತು ಆಯುರ್ವೇದಕ್ಕಾಗಿ ನಾವು ಉಪಯೋಗ ಮಾಡ್ತಾ ಇದ್ದೀವಿ. ಇವತ್ತು ತುಳಸಿ ಗಿಡ ಎಷ್ಟೊಂದು ಪವರ್ಫುಲ್ ಇದೆ ಅಂತ ಅನ್ನೋದು, ಅಂಥವು ಸಹಿತ ಇಂಡಿಪೆಂಡೆಂಟಾಗಿ ಗ್ರೋತ್ ಮಾಡುವಂಥದ್ದಕ್ಕೆ ಅದಕ್ಕೆ ಯಾವುದೂ ತೊಂದರೆ ಇಲ್ಲ. ಇಂಡಿಪೆಂಡೆಂಟ್ ಗ್ರೋತ್ ಆಗುವಂಥ ಯಾವೇ ಗಿಡಗಳನ್ನು ಹಚ್ಚಿ ಬೆಳೆಸೋದು, ಎಕ್ಸೆಪ್ಟು ಈ ಕ್ಯಾಕ್ಟಸ್ ಗತೆ ಮುಳ್ಳುಗಳು ಇರಲಾದನ್ನು ಬಿಟ್ಟು ಬೇಕಾದ ಗಿಡಗಳಿಗೆ ಏನೂ ತೊಂದರೆ ಇಲ್ಲ. ಇವತ್ತು ಅಶೋಕ್ ಗಿಡ ಬೆಳೆಸ್ಬಾರ್ದು, ಇದು ಬೆಳೆಸ್ಬಾರ್ದು ಅಂತ ತಿಳ್ಕೊಂಡು ಏನೇನೋ ತಿಳುವಳಿಕೆಯನ್ನು ಬರ್ಕೊಂಡಿದ್ದಾರೆ. ಅದ್ರ ಹಿಂದೆ ಸೈನ್ಸ್ ಏನಿದೆ ಅಂತಂದರೆ ಅದಕ್ಕೆ ಯಾರೂ ಉದಾಹರಣೆಯನ್ನು ಕೊಟ್ಟಿಲ್ಲ. ಆ್ಯಕ್ಚುಲಿ ಒಂದೇ ಸಿಂಪಲ್ ಉದಾಹರಣೆ ಅಂದರೆ ಬಳ್ಳಿಗಳು ಯಾಕೆ ಬೇಡ, ಇವು ಇಂಡಿಪೆಂಡೆಂಟ್ ಇದ್ದದ್ದು ಯಾಕೆ ಬೇಕು, ಬಳ್ಳಿಗಳು ಅದಕ್ಕೆ ಸಪೋರ್ಟ್ ಬೇಕಾದ್ರೆ ಆ ಎನರ್ಜಿ ಫ್ಲೋ ಮಾಡುತ್ತೆ. ಇನ್ನು ಇಂಡಿಪೆಂಡೆಂಟ್ ಇದೆ ಅಂತಂದರೆ ತಾನೇ ಗ್ರೋತ್ ಆಗುವಂಥ ಸೇಮ್ ಎನರ್ಜಿ ಫ್ಲೋ ಆತಂದ್ರೆ ಆ ಮನೆಯಲ್ಲಿ ವಾಸಿಸೋರಿಗೆ ಸಹಿತ ಒಂದು ಇಂಡಿಪೆಂಡೆಂಟ್ ಬೆಳೆಯುವಂಥ ಒಂದು ಕಾನ್ಫಿಡೆಂಟ್ ಲೆವೆಲ್ಲು ಡೇ ಬೈ ಡೇ ಹೆಚ್ಚಾಗೋದ್ರೊಳಗೆ ಎರಡು ಮಾತಿಲ್ಲ ಅಂತ. ಓಕೆ, ಈಗ ಶಬ್ದಕ್ಕೆ ನಿಮ್ಮ ಸರಳ ವಾಸ್ತುವಿನಲ್ಲಿ ಸಾಕಷ್ಟು ಮಹತ್ವ ಕೊಟ್ಟಿದ್ದೀರಾ. ವೈಜ್ಞಾನಿಕವಾಗಿ ನಾವು ನೋಡೋದಾದರೆ ಈ ವಾತಾವರಣದಲ್ಲಿ ಶಬ್ದದ ಮಹತ್ವ ಏನು? ನೋಡ್ರಿ, ಇವತ್ತು ನಾನು ಅದನ್ನು ಹೇಳೋಕ್ಕಿಂತ ಯಾವುದೇ ಒಂದು ಜಾಗದಲ್ಲಿ ಹೋದಾಗ ಒಂದು ಇಂಪಾದ ಒಂದು ಸೌಂಡನ್ನು ಕೇಳಿದಾಗ ಏನೋ ಮನುಷ್ಯಗೆ ಸಮಾಧಾನ ಆಗುತ್ತೆ. ಕರೆಕ್ಟಾ? ಇದು ನನ್ನ ಸರಳ ವಾಸ್ತುವಿನಲ್ಲಿ ಈ ಶಬ್ದಕ್ಕೆ, ನೀರಿಗೆ, ಇವು ಗಿಡಗಳಿಗೆ ಯಾಕೆ ಮಹತ್ವ ಅಂತಂದರೆ ಇದು ಅಲ್ಟಿಮೇಟ್ ಮತ್ತೆ ಎಲ್ಲಿಗೆ ಬರೋದು ಅಂತಂದರೆ ಈ ಎನರ್ಜಿಗೆ ಬರೋದು. ಈ ಧನಾತ್ಮಕ ಶಕ್ತಿ ಋಣಾತ್ಮಕ ಶಕ್ತಿಗೆ ಅಲ್ಲಿಗೆ ಬರುವಂಥದ್ದು ಮಾತು ಬರುತ್ತೆ. ಇನ್ನು ಧನಾತ್ಮಕ ಶಕ್ತಿ ಋಣಾತ್ಮಕ ಶಕ್ತಿಗೆ ಈ ಶಬ್ದಕ್ಕೆ ಏನು ಲಿಂಕ್ ಇದೆ ಅಂತಂದರೆ ಇವತ್ತು ಆ ಒಂದು ಶಬ್ದ, ಒಳ್ಳೆಯ ಒಂದು ಶಬ್ದ, ಒಳ್ಳೆಯ ನಾದವನ್ನು ನಾನು ಕೇಳಿದಾಗ ಒಂದು ಖುಷಿ ವಾತಾವರಣ ಆಗುತ್ತೆ. ಅದು ಏನಂತಂದ್ರೆ ಧನಾತ್ಮಕ ಶಕ್ತಿಗೆ ಕನೆಕ್ಟಿವಿಟಿ ಆಗುತ್ತೆ. ಧನಾತ್ಮಕ ಶಕ್ತಿಗೆ ಹೆಂಗೆ ಕನೆಕ್ಟಿವಿಟಿ ಆಗುತ್ತೆ ಅಂದರೆ ಒಂದು ಒಳ್ಳೆಯ ಒಂದು ನಾದ ಇರುತ್ತಲ್ಲ, ಅಲ್ಲಿ ಒಂದು ನೆಗೆಟಿವ್ನ ಕ್ಲಿಯರ್ ಮಾಡುವಂಥ ಒಂದು ನಾದ ಅಲ್ಲಿ ಇದು ಮಾಡುತ್ತೆ. ಅಷ್ಟೇ ಅಲ್ಲ, ಅಲ್ಲಿ ಕುಂತವ್ನು ಕೇಳೋತ್ನಾಗ ಅವನಿಗೊಂದು ಆ ಪಾಸಿಟಿವ್ ಇಫೆಕ್ಟು, ಆ ಪಾಸಿಟಿವ್ ಒಂದು ಏನು ಸರೌಂಡಿಂಗು ಒಂದು ನಾದ ಐತಲ್ಲ, ಅದು ಇಟ್ ಮೋರ್ ಆ್ಯಂಡ್ ಮೋರ್ ಪಾಸಿಟಿವ್ ಎನರ್ಜಿ. ಆ ಪಾಸಿಟಿವ್ ಎನರ್ಜಿ ನಾವು ತೊಗೊಳ್ಳೋದ್ರಿಂದ ಅವನಲ್ಲಿ ಒಂದು ಸ್ಫೂರ್ತಿದಾಯಕವಾದಂಥ ಒಂದು ಖುಷಿ ವಾತಾವರಣ ಆಗುತ್ತೆ. ಇವತ್ತು ನೀವೇ ನೋಡಿ, ಒಂದು ಗಾನನ ಕೇಳಬೇಕಾದ್ರೆ, ಒಳ್ಳೆ ಗಾನನ ಕೇಳಬೇಕಾದಾಗ ಅವ್ನು ಗೊತ್ತಾರಂತ ಇನ್ಸ್ಪೈರ್ ಆಗಿರ್ತಾನೆ. ಅವನು ಸ್ವಲ್ಪ ನೀವು ದೂರದ ಕುಂತು ಅಬ್ಸರ್ವ್ ಮಾಡ್ತೀರಿ, ಅವ್ನು ಕಿವಿಗೆ ಒಂದು ಇಯರಿಂಗ್ಸ್ ಹಾಕ್ಕೊಂಡು ಇದನ್ನು ಮಾಡ್ಕೊಂಡು ಇಯರ್ಫೋನ್ ಹಾಕ್ಕೊಂಡು ಕೇಳಕತ್ತಂತಂದರೆ ಅವನು ತನ್ನ ಆ್ಯಕ್ಟಿಂಗಿನೊಳಗೆ ಅಂದರೆ ಸ್ವಲ್ಪ ಕೀನಾಗಿ ಅಬ್ಸರ್ವ್ ಮಾಡಿದಾಗ ಅವನಲ್ಲಿ ಚೇಂಜಸ್ ಕಾಣ್ತಾ ಇರುತ್ತೆ. ಯಾವುದಕ್ಕಂದ್ರೆ ಆ ಒಂದು ಇಂಪಾದ ಧ್ವನಿ ಪಾಸಿಟಿವ್ನ ಇನ್ ದಿ ಫಾರ್ಮ್ ಆಫ್ ಪಾಸಿಟಿವ್ ಎನರ್ಜಿ ಫಾರ್ಮೇಟ್ ಮಾಡಿ ಅವನಿಗೆ ಅದು ಖುಷಿ ಕೊಡುವಂಥದ್ದು. ಅದಕ್ಕೆ ನಾನು ನನ್ನ ಸರಳ ವಾಸ್ತುವಿನಲ್ಲಿ ಈ ಶಬ್ದಕ್ಕೆ ಎಷ್ಟು ಮಾತು ಕೊಟ್ಟಿದ್ದೀನಿ ಅಂದರೆ ಅದೇ ಮತ್ತೆ ಒಂದೇನೋ ಒಂದು ಡಿಸ್ಟರ್ಬ್ ಅಂತದ್ದು, ಒಂದು ಮಳಿ ತೊಗೊಂಡು ಹೊಡಿಯೋತ್ನದ್ದು, ಏನೋ ಕರ್ಗಸ್ ತೊಗೊಂಡು ಕಟ್ ಮಾಡುವಂಥದ್ದು, ಅದು ಒಂದು ಸ್ವಲ್ಪ ಬಿಟ್ಟು ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಆಯ್ತಂದ್ರೆ ಬಂದ್ ಮಾಡಪ್ಪ, ಇದ್ರ ಏನು ಕಿರಿಕಿರಿ ಅಂತ ಹೇಳ್ತಿರ್ತಾರೆ ಜನಕ್ಕೆ. ಅಂದರೆ ಅಲ್ಲಿ ಒಂದು ಕರ್ಕಶವಾದಂಥ ಒಂದು ಧ್ವನಿ ಆ ನೆಗೆಟಿವ್ ಎನರ್ಜಿನ ಜಾಸ್ತಿ ಮಾಡ್ಕೊತ ಹೋಗುವಂಥದ್ದು. ನೆಗೆಟಿವ್ ಎನರ್ಜಿ ಜಾಸ್ತಿ ಆದಾಗ ಆ ಮನುಷ್ಯ ಆ ನೆಗೆಟಿವ್ ಎನರ್ಜಿನ ತೊಗೊಳೋದ್ರಿಂದ ಅವನಲ್ಲಿ ಸಿಟ್ಟು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಗೊತ್ತಾರಂತ ನಡೆಯುವಂಥ ಕ್ರಿಯೆ. ಸಿಟ್ಟು ಬರಲಿಕ್ಕೆ ಮತ್ತು ಅವನು ವ್ಯಕ್ತಪಡಿಸ್ತಾನೆ, ಸಾಕು ಬಂದ್ ಮಾಡಪ್ಪ, ಇವತ್ತು ಬೇಡ, ಈಗ ರಾತ್ರಿ ಮಾಡಬೇಡ, ಮುಂಜಾನೆ ನೋಡೋಣ ಅಂತ ತಿಳ್ಕೊಂಡಂತ. ಅದಕ್ಕೆ ಶಬ್ದ ಅನ್ನೋದು ಎಷ್ಟು ಮಹತ್ವ ಇದೆ ಅಂತಂದರೆ ಇವತ್ತು ಬರೀ ವಾಸ್ತು ಅಂದರೆ ಮನೆಗೆ ನಾವು ವಾಸ್ತು ತಪ್ಪಿದ್ದನ್ನು ಆಗ್ನೇ ಕಿಚನ್ ಇಟ್ಕೊಂಡು, ಉತ್ತರ ಬಾಗಿಲ ಇಟ್ಕೊಂಡು, ಈಶಾನ್ಯ ದೇವರ ಇಟ್ಕೊಂಡು ಇವನ್ನ ನಾವು ಮನೆ ಕಟ್ಟಿ ವಾಸ್ತು 100% ವಾಸ್ತು ಐತಂತ ಏನು ಹೇಳ್ಕೊಂಡು ಹೊಂಟಾರ. ದಯವಿಟ್ಟು ಅಲ್ಲ. ಅದರ ಜೊತೆ ಈ ಶಬ್ದ ಅನ್ನೋದು ಸಹಿತ ನಾವು ಆ ವಾತಾವರಣದಲ್ಲಿ ಆ ಒಂದು ಶಬ್ದದ ಮಹತ್ವನೂ ಹೆಂಗಿರುತ್ತೆ, ಆ ವಾಸ್ತುನ ಜೊತೆ ಈ ಶಬ್ದನೂ ಬಹಳ ಮುಖ್ಯ ಅನ್ನೋದು ನಾನು ಹೇಳ್ಬೋದು ಇಲ್ಲಿ. ಓಕೆ, ಈಗ ದಾವಣಗೆರೆಯಿಂದ ಶಂಕರ್ ಕರೆ ಮಾಡಿದ್ದಾರೆ. ಶಂಕರ್, ನಿಮ್ಮ ಸಮಸ್ಯೆ ಏನಿದೆ ಗುರುಜಿನ್ ಕೇಳಿ. ಶಂಕರ್, ನನ್ನ ಧ್ವನಿ ಕೇಳ್ತಿದ್ಯಾ ನಿಮ್ಗೆ? ಹಾಂ, ಹೇಳ್ರಿ ಶಂಕರ್ ಅವ್ರ, ಹೇಳ್ರಿ. 14/1/14
1966 ಸರ್. 66 ಸರ್. ಹ್ಞೂ ಸರ್. 66. ಹಾಂ ನೋಡ್ರಿ, ಸೌತ್ ವೆಸ್ಟ್ ಅನ್ನೋದು ಅತಿ ಒಳ್ಳೆ ದಿಕ್ಕು ನಿಮಗೆ. ಹಲೋ, ಹೇಳಿ ಸರ್. ಹಾಂ, ನೈಋತ್ಯ ಅನ್ನೋದು ಅತಿ ಒಳ್ಳೆ ದಿಕ್ಕು. ಸೌತ್ ವೆಸ್ಟ್ ಅಂತ ಏನು ಡೈರೆಕ್ಷನ್ ಇದೆಯಲ್ಲ, ಹ್ಞೂ ಸರ್. ನಿಮಗೆ 100ಕ್ಕೆ 100 ರಿಸಲ್ಟ್ ಕೊಡುವಂಥ ರಿಸಲ್ಟ್ ಅದು ಡೈರೆಕ್ಷನ್ ಅದು. ಹ್ಞೂ ಸರ್. ಅದಕ್ಕೆ ಇಲ್ಲಿ ನೀವು ಯಾವಾಗಲೂ ಈಸ್ಟ್ ಆಗಲಿ ನಾರ್ತ್ ಆಗಲಿ ಸೌತ್ ಆಗಲಿ ಒಳ್ಳೆ ದಿಕ್ಕಲ್ಲ. ಹ್ಞೂ ಸರ್. ಇವತ್ತು ಕಾಮನ್ ಆಗಿ ಏನು ಹೇಳ್ತಾರೆ, ನಾರ್ತಕ್ಕೆ ಅಥವಾ ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಮನೆ ಕಟ್ಕೊಂಡು ಬಾಗ್ಲ ಇಡ್ರಿ ಅಂತ ತಿಳ್ಕೊಂಡು ಹೇಳ್ತಿರ್ತಾರೆ. ಹ್ಞೂ ಸರ್. ಇವತ್ತು ನೀವು ಮನೆಯನ್ನು ಕಟ್ಟಿದ್ರೆ ಉತ್ತರಕರ ಇರ್ಬೋದು, ಪೂರ್ವಕರ ಇರ್ಬೋದು. ನಾ ಇಲ್ಲಿ ಕೂತ್ಕೊಂಡು ಹೇಳ್ಬೋದು ಅಂದ್ರೆ ಪೂರಕ್ಕಿದೆ ಸರ್. ಪೂರಕ್ಕಿದೆ ಸರ್. ಅದಕ್ಕೆ ಇವತ್ತು ನೋಡ್ರಿ, ನಾನು ಇವತ್ತು ಅಲ್ಲಿ ಕೂತ್ಕೊಂಡು ಮನೆಗೆ ಹೇಳ್ಬೇಕಾದ್ರೆ ಪೂರಕ. ಹಾಂ, ಪೂರ್ವಕ್ಕೆ ಇರೋದ್ರಿಂದ ಏನಾಗುತ್ತೆ ಗೊತ್ತಾ ನಿಮಗೆ, ಅದು ನಿಮಗೆ -90% ಕೊಡುವಂಥದ್ದು ರಿಸಲ್ಟು. ಹ್ಞೂ ಸರ್. ಈ -90%ಲ್ಲಿ ಏನಾಗುತ್ತೆ ಅಂತಂದ್ರೆ, ವಾಟ್ ಎವರ್ದ ನೀವು ವರ್ಕ್ ಏನು ಮಾಡ್ಬೇಕಂತೀರಿ ಹ್ಞೂ ಸರ್. ಅಷ್ಟು ಈಸಿಯಾಗಿ ಕೆಲಸ ಆಗಿಸ್ಕೊಡೋದಿಲ್ಲ ಅದು. ಹ್ಞೂ ಸರ್. ಆಮೇಲೆ ಒಂದು ಫ್ಯಾಮಿಲಿ ಒಳಗೂ ಡಿಸ್ಟರ್ಬೆನ್ಸ್ ಬರುವಂಥದ್ದು ಹ್ಞೂ ಸರ್. ಏನ್ರಿ ಇರ್ಲಾದ ಸುಮ್ಮನೆ ಏನೋ ಒಂದು ಕಿರಿಕಿರಿ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು ಮಾತು ಬರುತ್ತೆ. ಅಂದರೆ ಈ ಸೋ ಮೆನಿ ತೊಂದರೆಗಳು ಏನು ಬರುತ್ತೆ, ಇದು -90% ಎಂಟ್ರಿ ಇದ್ದಾಗ. ಅದಕ್ಕೆ ನೀವು ಸ್ವಲ್ಪ ಲಕ್ಷ ಕೊಡ್ಬೇಕ್ರಾ, ಈಸ್ಟನ್ನು ಅಥವಾ ನಾರ್ತ್ ಅಂತ ತಿಳ್ಕೊಂಡು ದಯವಿಟ್ಟು ಹೋಗ್ಬೇಡ್ರಿ. ಇಲ್ಲಾಂದ್ರೆ ಏನಾಗುತ್ತೆ, ನಿಮ್ಮ ಲೈಫ್ ಐತಲ್ಲ ಟೋಟಲಿ ಎಫರ್ಟ್ಸ್ದಾಗ ಹೋಗುತ್ತೆ. ಅದು ಫ್ರೂಟ್ಫುಲ್ನೆಸ್ ರಿಸಲ್ಟ್ಸ್ ಏನು ಪಡಿಬೇಕು ಅದು ಪಡಿಯೋಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಇದನ್ನು ಸ್ವಲ್ಪ ಪೂರ್ವದನ್ನು ಈಶಾನ್ಯ ಮಾಡ್ಕೊಳಕ್ಕೆ ಬರುತ್ತೆ. 45 ಡಿಗ್ರಿ ಹಂಗೆ ಪಾಸಿಬಲ್ ಇತ್ತು ಅದನ್ನು ಮೊದಲು ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಮೈನಸ್ ಇದ್ದದ್ದು ಪ್ಲಸ್ನಾಗ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಈಗ ಶಿವಾನಂದ್ ಕರೆ ಮಾಡಿದ್ದಾರೆ. ಶಿವಾನಂದ್, ನಿಮ್ಮ ಸಮಸ್ಯೆ ಏನಿದೆ ಗುರುಜಿನ ಕೇಳಿ. ಹಾಂ ಹೇಳ್ರಿ ಶಿವಾನಂದ. ಶಿವಾನಂದ್, ನನ್ನ ಧ್ವನಿ ಕೇಳ್ತಿದ್ಯಾ? ಕೇಳ್ತಾ ಇದೆ. ಹಾಂ ಹೇಳಿ. ನಮ್ದು ಡೇಟ್ ಆಫ್ ಬರ್ತ್ 24/6/1966. 24/6/1966 ಅಲ್ರಿ? ಹೌದು. ಹಾಂ ನೋಡ್ರಿ, ತಮಗೆ ನಾರ್ತ್ ವೆಸ್ಟ್ ಅನ್ನೋದು ಅತಿ ಒಳ್ಳೆ ದಿಕ್ಕು. ಹೌದು ಸರ್. ಅಂದ್ರೆ ವಾಯುವ್ಯ ದಿಕ್ಕು ಅಂತಾರಲ್ಲ, ಹಾಂ. ಮನೆಯ ಮುಖ್ಯ ದ್ವಾರ ಇಟ್ಟು ವಾಯುವ್ಯ ನೋಡ್ತಿರ್ಬೇಕು. ವಾಯುವ್ಯ ಜಗದಲ್ಲಿ ಹೋಗಿ ಡೋರ್ ಇಡುವಂಗಿಲ್ಲ. ಹಾಂ. ಏನ್ರಿ? ಸೌತ್ಗಿದೆ ಡೋರ್. ಹಾಂ, ಸೌತ್ ನೋಡ್ರಿ ಏನಾಯ್ತು ಗೊತ್ತಾ, ಸೌತು ಒಳ್ಳೆ ದಿಕ್ಕಲ್ಲ ನಿಮ್ಮ ಪಾಲಿಗೆ. ಅದು ಎಷ್ಟು ಇಫೆಕ್ಟ್ ಕೊಡುತ್ತಂತಂದ್ರೆ ಅದು -80% ಮೈನಸ್ ಕೊಡುವಂಥದ್ದು. ನಾವು ನಿಮ್ಮ ಇವ್ರಿಗೆ ಫೋನ್ ಮಾಡಿದ್ವಿ. ಹೌದ್ರಿ. ಅವರು ಎಕ್ಸ್ಪರ್ಟ್ ಬಂದು ಎಲ್ಲ ಸಜೆಷನ್ ಎಲ್ಲ ಕೊಟ್ಟು ಹೋಗಿದ್ದಾರೆ. ಅಂದ್ರೆ ಕೆಲವೊಂದು ಈ ಸಜೆಷನ್ಸ್ ಎಲ್ಲ ಕೊಟ್ಟು ಹೋಗಿದ್ದಾರೆ. ಅದೆಲ್ಲ ಫಾಲೋ ಮಾಡ್ತಾ ಇದೀವಿ. ಸ್ವಲ್ಪ ಫಾಲೋ ಮಾಡಿ ಸರ್. ಮತ್ತೆ ಇದನ್ನ ಸ್ವಲ್ಪ 4 ತಿಂಗಳಾಯ್ತು, ಬಟ್ ಇನ್ನೂ ಏನು ಚೇಂಜಸ್ ಇಲ್ಲ. ಇದನ್ನ ಒಂದು ಸೌತ್ ವೆಸ್ಟಿಗೆ ಮಾಡ್ಲಿಕ್ಕೆ ಇದೆಯಾ, ಸೌತ್ಗೆ ಇದೆಲ್ಲ ಸ್ವಲ್ಪ 45 ಡಿಗ್ರಿ ಟಿಲ್ಟ್ ಮಾಡ್ಕೊಂಡ್ಬಿಟ್ರೆ ಫಾಸ್ಟ್ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಸೌತ್ ವೆಸ್ಟ್ ಇಸ್ ಒನ್ ಗುಡ್ ಡೈರೆಕ್ಷನ್ ಫಾರ್ ಯು. ಏನ್ರಿ, ಸೌತ್ ಐತಲ್ಲ, ಯಾಕಂದ್ರೆ ಇದು ಮೇನ್ ಮುಖ್ಯ ದ್ವಾರ ಅಂದ್ರೆ ಬಾಯಿ ಇದ್ದಾಗೆ. ಈ ಬಾಯಿಗೆ ಏನಾರ ಆತಂದ್ರೆ ಸ್ವಲ್ಪ ಇದಂತ ಅನ್ನೋದಂತೆ. ಅದಕ್ಕೆ ಈಗ ಅದನ್ನ 45 ಡಿಗ್ರಿ ಒಳಗೆ ಟಿಲ್ಟ್ ಮಾಡಿ ಕಾರ್ಪೆಂಟ್ರಿ ವರ್ಕ್ ಹೊಡಿಬೇಕಾಗಿಲ್ಲ. ಮತ್ತೆ ಅದು ಕಾರ್ಪೆಂಟ್ರಿ ವರ್ಕ್ ಸ್ವಲ್ಪ ಮಾಡ್ಕೊಂಡ್ಬಿಡಿ. ಅದನ್ನ ಮತ್ತೆ ನಿಮ್ಗೆ ಒಂದು ತಿಂಗಳದೊಳಗೆ ಮತ್ತೆ ಡಿಫ್ರೆನ್ಸ್ ಗೊತ್ತಾಗತ್ತೆ ಅದಕ್ಕಂತ. ಆಮೇಲೆ ಇನ್ನೊಂದೇನೋ ಕೇಳಬೇಕಿತ್ತು. ಈಗ ಈ ರಾಹು ದೋಷ ಅದು ಇದು ದೋಷ ಅಂತಾರೆ. ಆ ದೋಷಗಳು ಇದ್ರೂ ಸಹಿತ ಈ ಚೇಂಜಸ್ ಇಂದ ಏನ್ ಎಫೆಕ್ಟ್ ಆಗುತ್ತೆ? ಇಲ್ಲ ನೋಡ್ರಿ, ಒಂದು ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ರೀ. ಏನಂತಂದ್ರೆ, ಇವತ್ತು ನಾನು 7.5 ಶನಿ ಇದ್ದವರು ಸಹಿತ ಈ ಒಂದು ವಾಸ್ತುವನ್ನು ನೀವು ಡೇ ಟು ಡೇ ಮಾಡ್ಕೋತಿದ್ರೆ, ಗಂಟಿ ಹೊಡಿದಾಗಲಿ ಕ್ರಿಸ್ಟಲ್ ಕ್ಲಿಯರ್ ಮಾಡ್ಕೊಳ್ಳೋದಾಗಲಿ ಪ್ರತಿಯೊಂದು ನೀವು ಮಾಡ್ಕೋತಿದ್ದಾಗ ಆ ಪಾಸಿಟಿವ್ ಇಫೆಕ್ಟು ಆ ಎಂಥ ಒಂದು ನಿಮ್ಮ ದೋಷ ನಿಮ್ಮ ಮೇಲೆ ಇದ್ದರೂ ಸಹಿತ 7.5 ಶನಿ ಸಹಿತ ಇದ್ದರೂ ಸಹಿತ ಅಂಥ ಇಂಪ್ಯಾಕ್ಟ್ ನಿಮ್ಮ ಮೇಲೆ ಬೀಳೋದಿಲ್ಲ. ಇದು ನಿಮ್ಗೆ ಗೊತ್ತಿರಲಿಲ್ಲ. ಮತ್ತು ಯಾಕಂದರೆ ನಾನು ಇನ್ನರ್ ಡೆಪ್ತ್ನಲ್ಲಿ ಸ್ಟಡಿ ಮಾಡ್ಕೊಂಡಿದ್ದು ಕಂಪ್ಯಾರಿಸನ್ ಮಾಡ್ಕೊಂಡು ಅಂತಂದು ಅಂದರೆ ಅದರದ್ದೊಂದು ಪ್ರಭಾವ ಇರೋದಿಲ್ಲ ಅಂತಿಲ್ಲ. ಇದ್ದರೂ ಸಹಿತ ಇವತ್ತು ಆ ರೀತಿ ನಿಮ್ಮ ಮೇಲೆ ಡಿಸ್ಟರ್ಬ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎದಕ್ಕಂದ್ರೆ ನೀವು ಅದನ್ನು ಡೇ ಟು ಡೇ ಒಂದು ಗಂಟೆಯನ್ನು ಹೊಡಿದಾಗಲಿ ಕ್ರಿಸ್ಟಲನ್ನು ಇದನ್ನು ಮಾಡೋದಾಗಲಿ ಮತ್ತು ಬಾಕಿ ಏನು ನಾವು ಹೇಳಿದ್ದನ್ನು ಮಾಡಿರ್ತಿಲ್ಲ, ಅದು ಮೋರ್ ಆ್ಯಂಡ್ ಮೋರ್ ಪಾಸಿಟಿವ್ ಇಫೆಕ್ಟ್ ಕೊಡೋದ್ರಿಂದ ಅಂಥ ಇಫೆಕ್ಟ್ ನಿಮ್ಮ ಮೇಲೆ ಆಗೋದಿಲ್ಲ. ಇದು ಸ್ವಲ್ಪ ಗೊತ್ತಿರಲಿ ನಿಮಗೆ. ಓಕೆ ವೀಕ್ಷಕರೇ, ವಾಸ್ತುವಿನ ಬಗ್ಗೆ ಯಾವುದೇ ಅನುಮಾನ ಇದ್ದಲ್ಲಿ ನೀವು ಕೂಡ ಕರೆ ಮಾಡಿ ಗುರುಜಿ ಜೊತೆ ಮಾತಾಡಬಹುದು. ಜೊತೆಗೆ ಸರಳ ವಾಸ್ತುವಿನ ಸೇವೆಯನ್ನು ನೀವು ಪಡ್ಕೋಬೇಕಾದ್ರೆ ನಂಬರ್ ನೋಟ್ ಮಾಡ್ಕೊಳ್ಳಿ. 9448286755 ಅಥವಾ 756. ವೆಬ್ಸೈಟ್ ಮೂಲಕ ಕೂಡ ಸಾಕಷ್ಟು ಮಾಹಿತಿಯನ್ನು ನೀವು ಪಡ್ಕೋಬಹುದು. www.saralvastu.com ಇಲ್ಲಿಗೆ ಹೋದರೆ ನಿಮ್ಮ ಜನ್ಮ ದಿನಾಂಕಕ್ಕೆ ಯಾವುದಕ್ಕೂ ಶುಭ ಅನ್ನೋದ್ರ ಬಗ್ಗೆ ಮಾಹಿತಿ ಪಡಿಬಹುದು. ಈಗ ಒಂದು ಸಣ್ಣ ವಿರಾಮ, ನಂತರ ಸರಳ ವಾಸ್ತು ಮುಂದುವರಿಯುತ್ತೆ.